ಫ್ರೆಂಡ್ಸ್, ನಾವು ನಮ್ಮ ಗುಲಾಬಿ ಗಿಡಗಳನ್ನು ಯಾವ ರೀತಿ ಆದಾಗ ರೀಪಾಟಿಂಗ್ ಮಾಡಬೇಕು, ಅಂದರೆ ರೀಪಾಟಿಂಗ್ ಯಾವಾಗ ಮಾಡಬೇಕು ಅನ್ನೋದು ಕೆಲವರ ಪ್ರಶ್ನೆ. ತುಂಬ ಜನಕ್ಕೆ ಆ ಕ್ವಶನ್ ಇದ್ದೇ ಇರುತ್ತೆ. ನೋಡ್ಬೋದು, ಈ ಗಿಡನ ಇಲ್ಲಿ ದೊಡ್ಡದಾಗಿ ಯಾವುದೇ ಚಿಗುರು ಬರ್ತಾ ಇಲ್ಲ, ನೋಡಿದ್ರಾ? ಈ ರೀತಿ ಆದಾಗ ನೋಡಿ, ಅದಕ್ಕೆ ಪೋಷಕಾಂಶಗಳ ಕೊರತೆ ಆಗಿರುತ್ತೆ. ನಾನು ಎಷ್ಟೋ ಲಿಕ್ವಿಡನ್ನು ಹಾಕ್ತೀನಿ ಮತ್ತು ಗೊಬ್ಬರವನ್ನು ಹಾಕ್ತೀನಿ, ಆದರೂ ಕೂಡ ನೋಡಿ ದಪ್ಪನಾಗಿ ಚಿಗುರು ಬರ್ತಾ ಇಲ್ಲ. ಇಷ್ಟು ಸಣ್ಣದಾಗಿ ಚಿಗುರು ಬಂದರೆ ನೋಡ್ಬೋದು, ಇದರಲ್ಲಿ ಮೊಗ್ಗು ದೊಡ್ಡದಾಗಿ ಬರಲ್ಲ ಮತ್ತು ಗೊಂಚಲು ಹೂ ಬರಲ್ಲ. ಆ ಟೈಮಲ್ಲಿ ನಾವು ಅದನ್ನು ರೀಪಾಟಿಂಗ್ ಮಾಡಬೇಕಾಗತ್ತೆ. ಏನೇ ಹಾಕಿದರೂ ಅದು ಗ್ರೋತ್ ಕಾಣಲ್ಲ ಅನ್ನೋವಾಗ ನಾವು ಅದನ್ನು ರೀಪಾಟಿಂಗ್ ಮಾಡಬೇಕು. ಮತ್ತು ನಾವು ಪಾಟಿನ ಸೈಜು ಯಾವ ರೀತಿ ಇರುತ್ತೆ, ಗಿಡದ ಸೈಜು ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ನಾವು ಗಿಡನ ರೀಪಾಟಿಂಗ್ ಮಾಡಬೇಕಾಗತ್ತೆ. ನೋಡ್ಬೋದು, ಇದಿಷ್ಟು ದೊಡ್ಡ ಗಿಡ ಇದೆ, ಆದರೂ ಇದು ಸಾಕಾಗ್ತಿತ್ತು. ಆದರೂ ಕೂಡ ಇದು ನಾನು ರೀಪಾಟಿಂಗ್ ಮಾಡದೆ ಒಂದು 2 ವರ್ಷ ಆಗೋಯಿತು. ನೆಟ್ ಮೇಲೆ ಇದನ್ನು ನಾನು ರೀಪಾಟಿಂಗ್ ಮಾಡಿಲ್ಲ, ಅಂದರೆ ಕಟಿಂಗನ್ನು ಹಾಕಿ ಅದನ್ನು ಇದರೊಳಗೆ ಕಟಿಂಗ್ ಬದುಕಿದ ಮೇಲೆ ತಕ್ಷಣ ಇದರೊಳಗೆ ನೆಟ್ಟಿದ್ದೆ. ಆಮೇಲೆ ಅದನ್ನು ರೀಪಾಟಿಂಗ್ ಮಾಡಿರಲಿಲ್ಲ. ಹಾಗಾಗಿ ನೋಡಿ, ಸಣ್ಣದಾಗಿ ಗ್ರೋತ್ ಬಂದಿದೆ ಬಿಟ್ಟರೆ ಸ್ವಲ್ಪ ದೊಡ್ಡ ಚಿಗುರು ಬಂದೇ ಇಲ್ಲ ಇದರೊಳಗಡೆ. ನೋಡಿ, ಇವೆಲ್ಲ ಹಳೇ ಚಿಗುರುಗಳು, ಹೊಸ ಚಿಗುರಂತೂ ಒಂದೂ ಇಲ್ಲ. ನಾನು ಇದಕ್ಕೆ ಗೊಬ್ಬರಗಳನ್ನು ಹಾಕಿಕೊಟ್ಟಿದ್ದೆ, ಆದರೂ ಕೂಡ ಹೊಸ ಚಿಗುರು ಬರ್ತಾ ಇಲ್ಲ. ಆ ಟೈಮಲ್ಲಿ ನಾವು ಇದಕ್ಕೆ ರೀಪಾಟಿಂಗ್ ಮಾಡ್ಕೋಬೇಕಾಗತ್ತೆ. ಅಂದರೆ ಪಾಟ್ ಸಣ್ಣ ಆಯಿತು ಅಂತಲ್ಲ, ರೂಟ್ ಅಡಿಗಡೆ ಹೆಚ್ಚು ಬಂದಿದೆ ಮತ್ತು ಈ ಮಣ್ಣಲ್ಲಿ ಯಾವುದೇ ರೀತಿ ಪೋಷಕಾಂಶಗಳು ಇಲ್ಲ, ನಾವು ಹಾಕೋ ಆಹಾರ ಅದಕ್ಕೆ ಸಾಕಾಗ್ತಾ ಇಲ್ಲ ಅಂತ ಅರ್ಥ. ಹಾಗಾಗಿ ಆ ಟೈಮಲ್ಲಿ ನಾವು ಅದನ್ನು ರೀಪಾಟಿಂಗ್ ಮಾಡಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನು ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನಾನು ಇವತ್ತು ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ತೊಗೊಂಡು ಈ ಗಿಡವನ್ನು ರೀಪಾಟಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಇನ್ನೂ ದೊಡ್ಡದಾಗಿರುವಂಥ ಪಾಟನ್ನು ತೊಗೋತೀನಿ. ಈ ಸೈಜ್ ಪಾಟನ್ನು ತೊಗೊಂಡು ರೀಪಾಟಿಂಗ್ ಮಾಡ್ತೀನಿ. ಅಷ್ಟು ದೊಡ್ಡ ಪಾಟಲ್ಲಿ ನಾವು ರೀಪಾಟಿಂಗ್ ಮಾಡಿದಾಗ ಒಂದು 4 ವರ್ಷ ಅದಕ್ಕೆ ನಾವು ಮತ್ತೇನು ಹಾಕೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಸ್ವಲ್ಪ ದೊಡ್ಡ ಪಾಟು, ಅಂದರೆ 12 ಇಂಚ್ ಪಾಟನ್ನು ಸೆಲೆಕ್ಟ್ ಮಾಡಿಕೊಂಡು ಗುಲಾಬಿ ಗಿಡಗಳನ್ನು ನಾನು ನೆಟ್ಕೋತೀನಿ. ನೋಡ್ಬೋದು, ನಾನಿಲ್ಲಿ ಈ ಪಾಟನ್ನು ಚೆನ್ನಾಗಿ ಕ್ಲೀನಾಗಿ ತೊಳೆದು ಹೋಲ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಅಂದರೆ ಫಂಗಸ್ ಎಲ್ಲ ಇದ್ದರೆ ಹೋಗಲಿ ಅಂತ. ಹಾಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಗೊಬ್ಬರನ ತೊಗೊಂಡಿದ್ದೀನಿ. ಮತ್ತು ನೋಡಿ, ಇಲ್ಲಿ ಇದು ಆಲ್ ಇನ್ ಒನ್ ಅಂತ ಪಾಟಿಂಗ್ ಮಿಕ್ಸ್ ಮಾಡಿರೋದು. ಅದು ನಾನು ಮೊದಲೇ ಮಳೆಗಾಲಕ್ಕೂ ಮುಂಚೆ ಮಾಡ್ಕೊಂಡಿದ್ದೆ. ಹಾಗಾಗಿ ನೋಡಿ, ಭತ್ತದ ಹೊಟ್ಟೆಲ್ಲ ಅದರೊಳಗಡೆ ಅಷ್ಟು ಲಡ್ಡಾಗಿಬಿಟ್ಟಿದೆ. ಹಾಗಾಗಿ ಮತ್ತೊಂದು ಸ್ವಲ್ಪ ಭತ್ತದ ಹೊಟ್ಟೆನ ಹಾಕ್ಕೋತೀನಿ. ಅದಕ್ಕೆ ಈ ಗುಲಾಬಿ ಗಿಡಗಳೆಲ್ಲ ಯಾವಾಗಲೂ ಹೆವಿ ಫೀಡರ್, ಹಾಗಾಗಿ ಮತ್ತೆ ಒಂದಷ್ಟು ಗೊಬ್ಬರಗಳನ್ನು ಹಾಕ್ಕೋತೀನಿ. ನೋಡ್ಬೋದು, ನೋಡಿ ಮತ್ತೆ ಇಷ್ಟು ಗೊಬ್ಬರನ ಹಾಕ್ಕೊಂಡಿದ್ದೀನಿ. ಇದು ನೋಡಿ, ಕುರಿ ಗೊಬ್ಬರ ಮತ್ತು ಸಗಣಿ ಗೊಬ್ಬರ 2 ಮಿಕ್ಸ್ ಇರೋವಂಥ ಗೊಬ್ಬರ ಇದು. ಮತ್ತೆ ಅಷ್ಟು ಗೊಬ್ಬರನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಗುಲಾಬಿ ಗಿಡಕ್ಕೆ ನೀವು ವೆಲ್ ಡ್ರೈನ್ ಸಾಯಿಲ್ ಆಗಿರಬೇಕು, ಅಂದರೆ ನೀರು ಚೆನ್ನಾಗಿ ಬಸಿದು ಹೋಗಬೇಕು, ಹುಡಿ ಆಗಿರಬೇಕು, ಮರಳು ಮಿಶ್ರಿತ ಮಣ್ಣಾಗಿರಬೇಕು. ಇಲ್ಲ ಅಂದರೆ ಮರಳನ್ನು ಹಾಕ್ಕೊಳ್ಳಿ. ಇದು ನೋಡ್ಬೋದು, ಸ್ವಲ್ಪ ಸಣ್ಣ ಕಲ್ಲಿರೋ ರೀತಿ ಇದೆ. ಈ ರೀತಿ ಮಣ್ಣಾದರೆ ನಾವು ಮರಳನ್ನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಗೊಬ್ಬರವನ್ನು ಮಣ್ಣು ಎಷ್ಟು ತಗೋತೀರೋ ಅಷ್ಟೇ ಗೊಬ್ಬರವನ್ನು ತಗೋಬೇಕು ನಾವು. ಇದಕ್ಕೆ ಕೋಕೋಪೀಟ್ ಬೇಕಾದರೆ ಹಾಕ್ಕೊಳ್ಳಿ, ಆದರೆ ನಾನು ಯಾವಾಗಲೂ ಕೋಕೋಪೀಟ್ ಹಾಕಲ್ಲ, ಭತ್ತದ ಹೊಟ್ಟನ್ನು ಹಾಕ್ತೀನಲ್ಲ. ಹಾಗಾಗಿ ಭತ್ತದ ಹೊಟ್ಟನ್ನು ಒಂದು 30% ಭತ್ತದ ಹೊಟ್ಟನ್ನು ಹಾಕಿ, ಆಗ ನೀರು ಚೆನ್ನಾಗಿ ಬಸಿದು ಹೋಗುತ್ತೆ ಮತ್ತು ಬೇರು ಚೆನ್ನಾಗಿ ಇಳಿದು ಹೋಗುತ್ತೆ. ಬೇರು ಎಷ್ಟು ಚೆನ್ನಾಗಿ ಇಳಿದು ಹೋಗುತ್ತೋ ಅಷ್ಟು ಚೆನ್ನಾಗಿ ಗಿಡ ಬರುತ್ತೆ. ನೋಡ್ಬೋದು, ಇದು ನಾನೇ ಸಿಮೆಂಟಿಂದ ಮಾಡಿರುವಂಥ ಪಾಟು. ಹಾಗಾಗಿ ನಾನು ಇದಕ್ಕೆ ಹೋಲ್ಗಳನ್ನು ಜಾಸ್ತಿ ಮಾಡ್ಕೊಂಡಿದ್ದೀನಿ. ನೀವು ಪ್ಲಾಸ್ಟಿಕ್ ಪಾಟ್ ಆದರೆ ಸ್ವಲ್ಪ ಜಾಸ್ತಿನೇ ಹೋಲನ್ನು ಮಾಡ್ಕೊಳ್ಳಿ, ಆಗ ನೀರು ನಿಲ್ಲಲ್ಲ, ಚೆನ್ನಾಗಿ ಬಸಿದು ಹೋಗುತ್ತೆ. ಹಾಗೆ ಕೆಳಗಡೆ ನಾನು ಒಂದಷ್ಟು ತೆಂಗಿನ ನಾರನ್ನು ಹಾಕ್ಕೊಬಿಡ್ತೀನಿ. ತೆಂಗಿನ ನಾರನ್ನು ಹಾಕ್ಕೊಂಡು ನಾನು ಒಂದು 1/4 ಭಾಗದಷ್ಟು ಪಾಟಿಂಗ್ ಮಿಕ್ಸ್ನ ಹಾಕ್ಕೋತೀನಿ. ನೋಡ್ಬೋದು, ಇಷ್ಟು ಒಂದು ಅರ್ಧದಷ್ಟು ಆದರೂ ಹಾಕ್ಕೋತೀನಿ. ಆಮೇಲೆ ಈ ಭತ್ತದ ಹೊಟ್ಟೆಲ್ಲ ಲಡ್ಡಾದಮೇಲೆ, ಅಂದರೆ ಪುಡಿ ಆದಮೇಲೆ ಅದು ಕೆಳಗಡೆ ಹೋಗುತ್ತೆ. ಹಾಗಾಗಿ ಇಷ್ಟನ್ನು ಹಾಕ್ಕೋತೀನಿ. ಈಗ ಈ ಗಿಡವನ್ನು ನಾವು
ಪಾಟಲ್ಲಿರುವಂಥ ಗಿಡ ಆಗಿರೋದ್ರಿಂದ ಕ್ಲೀನಾಗಿ ಬಿಡಿಸ್ಕೋಬೇಕು. ಸ್ವಲ್ಪ ಈ ಕಡೆ ಈ ಪಾಟಿನ ಸೈಡೆಲ್ಲ ಬಿಡಿಸ್ಕೊಂಡು ನಾವು ಅದನ್ನು ತೆಕ್ಕೋಬೇಕು. ಒಂದಷ್ಟು ಮಣ್ಣನ್ನು ಈ ರೀತಿ ಕೆದಕ್ಕೊಂಡು ಅಂದರೆ ಲೂಸ್ ಮಾಡಿಕೊಂಡು ತೆಕ್ಕೊಬಿಡ್ತೀನಿ. ಈ ರೀತಿನ ಮಣ್ಣು ತೆಗೆದು ನಾವು ತೆಗೆಯೋದ್ರಿಂದ ಬೇಗ ಗಿಡ ಬರುತ್ತೆ, ಬೇರಿಗೆ ಯಾವುದೇ ಇಫೆಕ್ಟ್ ಆಗಲ್ಲ. ನೋಡ್ಬೋದು, ನಾನಿಲ್ಲಿ ಸೈಡಲ್ಲೆಲ್ಲ ಒಂದಷ್ಟು ಮಣ್ಣನ್ನು ತೆಕ್ಕೊಂಡು ಆಮೇಲೆ ತೆಗಿತೀನಿ. ಆಗ ಈಸಿಯಾಗಿ ಬರುತ್ತೆ, ಬೇರಿಗೆ ಯಾವುದೇ ರೀತಿ ಹಾನಿ ಆಗಲ್ಲ, ಬೇರೆ ಕಟ್ಟಾಗಲ್ಲ ನಾವು ಆ ರೀತಿ ತೆಗಿಯೋದ್ರಿಂದ. ಈ ರೀತಿ 3/4% ಈ ರೀತಿ ಬಿಡಿಸ್ಕೊಂಡು ನೋಡಿ, ನಾವು ಆವಾಗ ಕೆಳಗಡೆವರೆಗೂ ಈ ರೀತಿ ಲೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಸೈಡಲ್ಲಿ ಲೂಸ್ ಮಾಡ್ಕೊಬಿಡ್ತೀನಿ. ಆಗ ಆಮೇಲೆ ನಾವು ಈ ಗಿಡನ ಎತ್ಬೋದು. ನೋಡ್ಬೋದು, ತುಂಬ ಈಸಿಯಾಗಿ ಬರುತ್ತೆ. ಈಗ ನೋಡಿ, ಇಷ್ಟು ಮಣ್ಣು ಬಂದರೆ ಸಾಕು. ನೋಡಿ, ಇಷ್ಟು ಗಿಡ ಬಂದರೆ ಮಣ್ಣು ಬೇರು ಬರಬೇಕು, ಹಾಗಾಗಬೇಕು. ಫುಲ್ಲು ಮಣ್ಣು ಬೇರು ಬರಬೇಕು ಅಂತೇನಿಲ್ಲ. ನೋಡ್ಬೋದು, ಈ ಕೆಳಗಡೆ ಮಣ್ಣಲ್ಲಿ ಯಾವುದೇ ರೀತಿ ಪೋಷಕಾಂಶನೇ ಇರಲಿಲ್ಲ. ಹಾಗೆ ನೋಡಿ, ನಾನು ಇದನ್ನು ಈ ರೀತಿ ಇಟ್ಟು ನೋಡಿ, ಈ ರೀತಿ ಇಟ್ಟಾಗ ಇಲ್ಲಿವರೆಗೆ ಬರುತ್ತೆ. ಅಷ್ಟು ಇದ್ದರೆ ಸಾಕು. ಮಣ್ಣನ್ನು ಅಷ್ಟು ಇಟ್ಕೋಬೇಕು. ತುಂಬ ಮಣ್ಣನ್ನು ಇಟ್ಕೊಂಡ್ರೆ ಆ ಮಣ್ಣು ತುಂಬ ಹೋಗಿಬಿಡತ್ತೆ, ಈ ಮಣ್ಣು ಹಾಕೋಕ್ಕೆ ಆಗಲ್ಲ. ಹಾಗೆ ನೋಡಿ, ನಾನು ಇಲ್ಲಿ ಒಂದಷ್ಟು ಮತ್ತಷ್ಟು ಗೊಬ್ಬರವನ್ನು ಹಾಕ್ತೀನಿ. ನೀವು ಕೌಡಂಗ್ ಕಂಪೋಸ್ಟ್ ಹಾಕಿ, ಇಲ್ಲಾಂದರೆ ವರ್ಮಿ ಕಂಪೋಸ್ಟ್ ಹಾಕಿ, ಇಲ್ಲಾಂದರೆ ಕುರಿ ಗೊಬ್ಬರನ ಹಾಕೋದ್ರಿಂದ ನಿಧಾನವಾಗಿ ಗಿಡಗಳಿಗೆ ಸಿಗತ್ತೆ. ಈ ರೀತಿ ಹಾಕ್ತೀನಿ. ಗಿಡದ ಬುಡಕ್ಕೆ ಹಾಕಲ್ಲ, ಸ್ವಲ್ಪ ಸೈಡಲ್ಲಿ ಹಾಕ್ತೀನಿ. ಬುಡದಲ್ಲಿ ಮಣ್ಣಿದೆಯಲ್ಲ, ಆ ಮಣ್ಣನ್ನು ತೆಗಿಯೋಕ್ಕೆ ಹೋಗಲ್ಲ, ಅಷ್ಟು ಮಣ್ಣನ್ನು ಇಡ್ತೀನಿ ನಾನು. ಹಾಗೆ ಈಗ ಪಾಟಿಂಗ್ ಮಿಕ್ಸ್ನ ಹಾಕ್ತೀನಿ. ಹಾಗೆ ನಾವು ಇದಕ್ಕೆ ಎಪ್ಸಮ್ ಸಾಲ್ಟ್ ಕೂಡ ನಾನು ಸ್ವಲ್ಪ ಹಾಕ್ಬೋದು. ಮತ್ತು ನಾವು ಇದನ್ನು ಒಂದು 8 ದಿವಸ ನೆರಳಲ್ಲಿಡಿ, ಆಮೇಲೆ ಬಿಸಿಲಲ್ಲಿ ಇಡ್ಬೋದು. ಮತ್ತು ನಾವು 8 ದಿವಸದ ನಂತರ 15 ದಿವಸದ ಒಳಗಡೆ ಸ್ವಲ್ಪ ಲಿಕ್ವಿಡನ್ನು ಹಾಕಿ, ಆಗ ಗಿಡ ತುಂಬ ಚೆನ್ನಾಗಿ ಚಿಗುರಿ ಬರುತ್ತೆ. ಒಬ್ಬೊಬ್ಬರು ಹೇಳ್ತಾರೆ 1 ತಿಂಗಳ ಏನೂ ಹಾಕೋದು ಬೇಡ ಹೇಳಿ, ಆದರೆ ನಾನು ಅದು 15 ದಿವಸಕ್ಕಲ್ಲ, ಅದಕ್ಕೆ ನಾನು ಲಿಕ್ವಿಡ್ ಹಾಕಿಬಿಡ್ತೀನಿ. ಆಗ ತುಂಬ ಚೆನ್ನಾಗಿ ಚಿಗುರಿ ಬರುತ್ತೆ. ನಾವು ಇದನ್ನು 8 ದಿವಸ ನೆರಳಲ್ಲಿಡಬೇಕಲ್ಲ, ಆ ಟೈಮಲ್ಲಿ ಏನೂ ಬೇಕಾಗಲ್ಲ. ಬಿಸಿಲಲ್ಲಿಟ್ಟ ಮೇಲೆ ಸ್ವಲ್ಪ ಫರ್ಟಿಲೈಸರನ್ನು, ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕಿ ಕೊಡ್ತೀನಿ. ಆಮೇಲೆ ನಾವಿಲ್ಲಿ ತಿಂಗಳಿಗೆ 1 ಸಾರಿ ಯಾವುದಾದ್ರೂ ಡ್ರೈ ಗೊಬ್ಬರನ ಹಾಕ್ತಾ ಬಂದರೆ ಗಿಡದ ತುಂಬ ಹೂ ಬಿಡತ್ತೆ. ಮತ್ತು ನಾವು ಇದಕ್ಕೆ ಮಲ್ಚಿಂಗ್ ಮಾಡೋದ್ರಿಂದ ನೇರವಾಗಿ ಬಿಸಿಲು ಬರಲ್ಲ, ತೇವಾಂಶ ಉಳಿಯುತ್ತೆ. ಇದಕ್ಕೆ ಮತ್ತೆ ದಿನಾ ನೀರು ಹಾಕೋದು ಅವಶ್ಯಕತೆ ಇಲ್ಲ. ನಾವು ನೆರಳಲ್ಲಿಟ್ಟಾಗ 2 ದಿವಸಕ್ಕೆ ಒಂದ್ಸತಿ ನೀರು ಹಾಕಿದರೂ ಸಾಕಾಗತ್ತೆ. ಆಮೇಲೆ ಬಿಸಿಲಲ್ಲಿಟ್ಟಾಗ ನೀರನ್ನು ಡೈಲಿ ಹಾಕಿ, ಮತ್ತು ನೀರನ್ನು ಈ ಕಡ್ಡಿಗೆಲ್ಲ ಸ್ಪ್ರೇ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಾದರೆ ಇದನ್ನು ಕಟ್ ಮಾಡ್ಕೋಬೋದು. ನಾನು ಈ ವರ್ಷ ಈ ಗಿಡನ ಕಟ್ ಮಾಡಬಾರ್ದು ಅಂದ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ದೊಡ್ಡದಾಗಿ ಬೆಳೆದಾಗ ಹೆಚ್ಚು ಹೂ ಬಿಡತ್ತೆ ಅಂತ. ಸ್ವಲ್ಪ ದೊಡ್ಡ ಪಾಟಿಗೆ ಹಾಕಿರೋದ್ರಿಂದ ಕಟ್ ಮಾಡಲ್ಲ, ಹಾಗೆ ಬಿಟ್ಟುಬಿಡ್ತೀನಿ. ಮತ್ತು ನಿನ್ನೆ ಒಬ್ಬರು ಕೇಳಿದರು, ಗುಲಾಬಿ ಗಿಡಗಳನ್ನ ಕಟಿಂಗ್ ಹಾಕಿ ಎಷ್ಟು ದಿವಸಕ್ಕೆ ಅದನ್ನು ನೆಡಬೇಕು ಮತ್ತು ಯಾವ ಟೈಮಲ್ಲಿ ನೆಡಬೇಕು ಅಂತ. ನೀವು 2 ತಿಂಗಳ ನಂತರ ಯಾವಾಗ ಬೇಕಾದರೂ ಅದನ್ನು ರಿಪೋರ್ಟಿಂಗ್ ಮಾಡ್ಬೋದು. ಆದರೆ ಬಿಸಿಲು ಜಾಸ್ತಿ ಇರಬಾರ್ದು. ಅಂದರೆ ಬೇಸಿಗೆಯಲ್ಲಿ ಏಪ್ರಿಲ್ ಮೇದಲ್ಲಿ ನೀವು ಅದನ್ನು ರಿಪೋರ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಮಳೆ ತುಂಬ ಇರುವಾಗ ರಿಪೋರ್ಟಿಂಗ್ ಮಾಡಬೇಡಿ. ಉಳಿದ ಎಲ್ಲ ಟೈಮಲ್ಲೂ ನೀವು ಅದನ್ನು ಮಾಡ್ಬೋದು. ತುಂಬ ಚಳಿ ಇರುವಾಗಲೂ ಕೂಡ ಅದನ್ನು ರಿಪೋರ್ಟಿಂಗ್ ಮಾಡಬಾರ್ದು. ಆ ಚಳಿಗೆ ರಿಕವರಿ ಆಗಲಿಕ್ಕೆ ತುಂಬ ಕಷ್ಟ ಆಗಿಬಿಡತ್ತೆ ಆ ಗಿಡಕ್ಕೆ. ಹಾಗಾಗಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.